ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಬೆಂಗಳೂರಿನಲ್ಲಾಗಿರುವಂತಹ ಭೀಕರ ಮರ್ಡರ್ ಕೇಸು. ಅದು ಡಾಕ್ಟರ್ ಪತಿ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ. ನೆನೆಯಿಂದಲೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು. ಈ ಒಂದು ಕೇಸ್ಗೆ ಒಂದು ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಏನಾ ಟ್ವಿಸ್ಟು ಅಂತ ಹೇಳ್ತಾ ಹೋಗ್ತೀನಿ. ಡಾಕ್ಟರ್ ಪತಿಯಿಂದ ಪತ್ನಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಪತಿ ಮಹೇಂದ್ರ ರೆಡ್ಡಿಗೆ ಅನೈತಿಕ ಸಂಬಂಧ ಇತ್ತ ಅನ್ನುವಂಥ ಅನುಮಾನ. ಈ ಅನೈತಿಕ ಸಂಬಂಧದಿಂದಾಗಿಲೇ ಪತ್ನಿಯನ್ನ ಕೊಂದುಬಿಟ್ನ ಆ ಪಾಪಿ ಅಂತ ಪೊಲೀಸರು ಈಗ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಕಸ್ಟಡಿಯಲ್ಲಿ ಪತಿ ಮಹೇಂದ್ರ ರೆಡ್ಡಿ ಇದ್ದಾನೆ. ಮಹೇಂದ್ರ ರೆಡ್ಡಿಗೆ ಕಾಕಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಇದು ಅನೈತಿಕ ಸಂಬಂಧದಿಂದಲೇ ಆಗಿರುವಂತಹ ಕೊಲೆ ಅನ್ನೋದು ಒಂದು ಕಡೆ ಆರೋಪವನ್ನು ಕೇಳಿ ಬರ್ತಾ ಇದೆ. ಆ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕೊಲೆಯಾದ ಡಾಕ್ಟರ್ ಕೃತಿಕಾ ರೆಡ್ಡಿ ಇದ್ದಾರಲ್ಲ, ಇವರು ಆಗರ್ಭ ಶ್ರೀಮಂತೆ. ಕುಟುಂಬದಲ್ಲಿ ಹಣಕಾಸಿಗೆ ಯಾವುದೇ ತೊಂದರೆಯೂ ಕೂಡ ಇರಲಿಲ್ಲ. ದುಡ್ಡಿಗಾಗಿ ಕೊಲೆ ಮಾಡುವಂತ ಸ್ಥಿತಿ ಅಲ್ಲಿ ಉದ್ಭವವಾಗಿಲ್ಲ. ಹಾಗಾದ್ರೆ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ನೂರಾರು ಕೋಟಿಯ ಒಡೆಯ. ಮುನ್ನೆ ಕೊಳಲುವಿನಲ್ಲಿ ಮುನಿರೆಡ್ಡಿ ಜಮೀನುದಾರರಾಗಿದ್ದಾರೆ. ತಿಂಗಳಿಗೆ ಇವರಿಗೆ ಏನಿಲ್ಲ ಅಂತಂದ್ರೂ 16 ಲಕ್ಷ ರೂಪಾಯಿ ಬರೀ ಬಾಡಿಗೆನೆ ಬರುತ್ತೆ. ಹಾಗಾಗಿ ಇವರು ಮಗಳನ್ನ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಮಹೇಂದ್ರ ರೆಡ್ಡಿ ಕುಟುಂಬದವರು ಕೂಡ ಶ್ರೀಮಂತರೇ, ಅಂದ್ರೆ ಇಬ್ರೂ ಆಗರ್ಭ ಶ್ರೀಮಂತರೇ. ಮಹೇಂದ್ರ ರೆಡ್ಡಿ ಕುಟುಂಬವೂ ಕೂಡ ನೂರಾರು ಕೋಟಿಯ ಒಡೆಯರು. ವೈದ್ಯ ಪತಿಯಿಂದ ಹೆಂಡತಿ ಕೊಲೆಗೆ ಏನಕ್ಕಾಯ್ತು ಅನ್ನೋದೇ ಇನ್ನೂ ನಿಗೂಢ. ಕ್ಲಿನಿಕ್ ಆರಂಭಕ್ಕೆ ಮುನಿರೆಡ್ಡಿ ಹಣಕಾಸಿನ ನೆರವನ್ನ ಕೊಟ್ಟಿದ್ರಂತೆ. ಅಳಿಯನ ಅಕ್ರಮ ಸಂಬಂಧದಿಂದ ಕೊಲೆ ಆಗಿದೆ ಅನ್ನೋ ಆರೋಪವನ್ನ ಮಾಡಲಾಗ್ತಾ ಇದೆ. ಸದ್ಯ ತನಿಖೆ ನಡೆಸ್ತಾ ಇದ್ದಾರೆ ಮಾರತಳ್ಳಿ ಪೊಲೀಸರು. ನೋಡಿ, ಇಬ್ರು ಆಗರ್ಭ ಶ್ರೀಮಂತರೇ. ಈಗ ಒಂದು ಕಾಲ ಈ ಹಿಂದಿನಿಂದ ನಡ್ಕೊಂಡು ಬಂದಿರೋದು, ಅಂದ್ರೆ ನಮ್ಮ ಅಂತಸ್ತಿಗೆ ತಕ್ಕಂತೆ ಮದುವೆ ಮಾಡ್ಕೊಡೋಣ ಅಂತ. ಇವನ್ ಹುಡುಗನ ಕಡೆ ಆಗಲಿ ಹುಡುಗಿನ ಕಡೆ ಆಗಲಿ ಅದು ಮಾತು ಎಲ್ಲರೂ ಆಡೇ ಆಡ್ತಾರೆ. ಹಾಗೆ ಇಲ್ಲೂ ಕೂಡ ಆಗಿದೆ. ನಮ್ಮ ಆಸ್ತಿಗೆ ತಕ್ಕಂತೆ ಅಂತಸ್ತಿಗೆ ತಕ್ಕಂತೆ ವರನನ್ನ ಹುಡುಕೋದು, ವಧುವಿನಲ್ಲಿ ಹುಡುಕೋದು ಆಗ್ತಾ ಇರುತ್ತೆ. ಇಬ್ಬರೂ ಕುಟುಂಬದವರು ಮಾತನಾಡ್ಕೊಂಡಂಥ ಸಂದರ್ಭದಲ್ಲಿ ಇಬ್ರು ಕೂಡ ಡಾಕ್ಟರ್ರೇ, ಆಮೇಲೆ ಇಬ್ರು ಆಗರ್ಭ ಶ್ರೀಮಂತರೇ. ಹಾಗಾಗಿ ಮದುವೆ ಮಾಡ್ಕೊಡೋಣ ಅಂತ ಮದುವೆ ಮಾಡಿಕೊಟ್ಟಿರ್ತಾರೆ. ನೋಡಿದ್ರೆ ಮದುವೆ ಆಗಿ 1 ವರ್ಷದಲ್ಲೇ ಪತ್ನಿಯನ್ನ ಕೊಂದುಬಿಟ್ಟಿದ್ದಾನೆ ಈ ಪಾಪಿ. ಕಾರಣಗಳು ನೂರಾರು ಹುಟ್ಕೊಳ್ತಾ ಇದ್ದಾವೆ. ಈಗ ಒಂದು ಕಡೆ ಪತ್ನಿಗೇನೋ ಕಾಯಿಲೆ ಇತ್ತು, ಅದನ್ನು ಮುಚ್ಚಿಟ್ಬಿಟ್ಟು ನನಗೆ ಮದುವೆ ಮಾಡಿಕೊಟ್ರು ಅನ್ನುವಂಥ ವಿಚಾರ ಈ ಪತಿ ಹೇಳಿದಾನೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಅನೈತಿಕ ಸಂಬಂಧ ಇತ್ತು, ಅದಕ್ಕೆ ಕೊಲೆ ಮಾಡಿದ್ದಾನೆ ಹೀಗನ್ನುವಂಥ ಆರೋಪ ಹುಡುಗಿ ಕಡೆಯವರು ಮಾಡ್ತಾ ಇರೋದು. ನೋಡಿ, ಒಂದು ಕಡೆ ಮದುವೆಗೂ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದು ಹಿಮಾಲಯದಲ್ಲೆಲ್ಲ, ಜಮ್ಮು ಕಾಶ್ಮೀರದಲ್ಲೆಲ್ಲ ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟನ್ನು ಮಾಡಿಸಿತ್ತು ಈ ದಂಪತಿ. ಎಲ್ಲವೂ ಚೆನ್ನಾಗಿತ್ತು ಮದುವೆ ಆಗೋ ಟೈಮ್ನಲ್ಲಿ. ಮದುವೆ ಆಗಿ 1 ವರ್ಷದ ಬಳಿಕ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾನೆ ಈ ಮಹೇಂದ್ರ ರೆಡ್ಡಿ ಕೃತಿಕಾಳನ್ನ ಅಂತಂದ್ರೆ ಕಾರಣ ಏನಿರ್ಬೋದು ಅಂತ. ಅಂದ್ರೆ ಮೋಟಿವ್. ಪೊಲೀಸರು ಮೊದಲು ಹುಡುಕೋದೇ ಮೋಟಿವ್. ಆ ಮೋಟಿವನ್ನ ಹುಡುಕಿದ ನಂತರ ಕನ್ಫರ್ಮ್ ಆಗುತ್ತೆ ಯಾತಕ ಕೊಲೆ ಮಾಡ್ದ, ಹೇಗೆ ಕೊಲೆ ಮಾಡ್ದ, ಅದಕ್ಕೆ ಬೇಕಾಗಿರುವಂಥ ಪೂರಕ ಸಾಕ್ಷ್ಯಗಳನ್ನೆಲ್ಲವನ್ನೂ ಕೂಡ ಸಂಗ್ರಹ ಮಾಡ್ತಾರೆ. ಸ್ಲೋ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾನೆ ಅನ್ನೋ ರೀತಿಯಾಗಿ. ಬಟ್ ಗೊತ್ತಿಲ್ಲ ಹೇಗೆ ಮಾಡ್ದ ಅನ್ನೋದು. ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಕಾದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿತ್ತು, ನಾನಾ ರೀತಿಯ ಚರ್ಚೆ ಆಗಿತ್ತು. ಆಸ್ತಿ ತಕ್ಕಂತೆ ಅಂತಸ್ತಿಗೆ ತಕ್ಕಂತೆ ಇಬ್ಬರೂ ಮನೆ ಕಡೆಯವರು ಹುಡುಕಿ ಮದುವೆ ಮಾಡಿಕೊಟ್ಟಿರ್ತಾರೆ. ಆದರೆ ಹಿಂಗಾಗತ್ತೆ ಅಂತ ಇವನ್ ಹುಡುಗಿ ಕಡೆಯ ಮನೆಯವರೆಗೂ ಕೂಡ ಅನಿಸಿರಲಿಲ್ಲ. ಈಗ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ಮೋಟಿವ್ ಸಿಕ್ತಾ ಅಂತ ಇದ್ರ ಬಗ್ಗೆ? ಶರತ್, ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಆ ಹಿನ್ನೆಲೆಯಲ್ಲಿ ಮಹೇಂದ್ರ ಆರೋಪಿ ಏನಿದ್ದಾನೆ ಆತನನ್ನ ಮಣಿಪಾಲದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವಾಗ FSL ರಿಪೋರ್ಟ್ ಬಂತೋ ಇದು ಕೊಲೆ ಅನ್ನುವಂಥದ್ದು ಸಾಬೀತಾಗುತ್ತೋ ಆಗ ಅವರ ತಂದೆ ಮುನಿರೆಡ್ಡಿ ಅವರು ಕೂಡ ಪೊಲೀಸರ ಮೇಲೆ ಹೋಗಿ ಒತ್ತಡವನ್ನು ಹಾಕ್ತಾರೆ. ಅಂದ್ರೆ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. UDR ಕೇಸನ್ನ ಒಂದು ಕೊಲೆ ಕೇಸ್ ಆಗಿ ಮಾಡಿಕೊಂಡು ಈಗ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ಯಾವೆಲ್ಲ ವಿಚಾರಗಳನ್ನ ಬಾಯಿ ಬಿಡ್ತಾನೆ ಅನ್ನೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಮುನಿರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ ಏನಿದ್ದಾರೆ ಇಬ್ರು ಕೂಡ ಏನು ಸಾಮಾನ್ಯ ವ್ಯಕ್ತಿಗಳೇನಲ್ಲ, ಇಬ್ರು ಕೂಡ ಆಗರ್ಭ ಶ್ರೀಮಂತರ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ಒಂದ್ ಕಡೆ ಮುನೆಕೊಳಲು ಮತ್ತೊಂದು ಕಡೆ ಗುಂಜೂರು, ಎರಡು ಕಡೆ ಕೂಡ ಇಬ್ಬರಿಗೂ ಕೂಡ ಆಸ್ತಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಒಡೆಯರು ಇವರು. ಸೊ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು, ಒಂದ್ ಒಳ್ಳೆ ಸಂಬಂಧ ಅಂತ ಹೇಳಿ ಇಬ್ರು ಮನೆಯವರು ಕೂಡ ಅನ್ಕೊಂಡಿದ್ರು. ಮನೆ ಅಲ್ಲಿ ಮದುವೆ ಭರ್ಜರಿಯಾಗೆ ಮಾಡಿಕೊಟ್ಟಿದ್ರು, ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ಕೂಡ ಮಾಡಿಸ್ಕೊಟ್ಟಿದ್ರು, ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಅದೇ ದಿನ ಕಳೆದಂತೆ ಮಹೇಂದ್ರ ರೆಡ್ಡಿ ಮಗಳಿಗೆ ಅಂದ್ರೆ ಹೆಂಡತಿಗೆ ಒಡೆಯುವಂತ ಕೆಲಸಗಳನ್ನ
ಮಾಡ್ತಾ ಇದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಗಳು ಕೂಡ ಹೇಳ್ಕೊಂಡಿದ್ರು ತಂದೆ ಹತ್ರ. ಸೊ ಅದಕ್ಕೆ ಸಮಾಧಾನವನ್ನು ಕೂಡ ಮಾಡಿದ್ರು. ದಿನ ಕಳೆದಂತೆ ಕೂಡ ಈತ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಹಣಕಾಸಿನ ವಿಚಾರವಾಗಿ ಈತ ಎಲ್ಲೋ ಹಿಂಸೆಯನ್ನ ಕೊಡ್ತಾ ಇದ್ದಾನೆ ಅನ್ನೋಂಥದ್ದು ಕೂಡ ಆಗುತ್ತೆ. ಅಂದ್ರೆ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಬೇಕು, ಆಸ್ಪತ್ರೆಯನ್ನ ಕಟ್ಟಬೇಕು ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡದಂತ ವೇಳೆಯಲ್ಲಿ ಕೂಡ ಅದಕ್ಕೂ ಕೂಡ ಮುನಿರೆಡ್ಡಿ ಅವರು ಒಂದು ಕ್ಲಿನಿಕ್ ಅನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಇಬ್ರು ಕೂಡ ಇಲ್ಲೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮಗಳು ಕೃತಿಕಾ ರೆಡ್ಡಿ ಯುರೋಪ್ಗೆ ಹೋಗ್ಬೇಕಂತ ಕೂಡ ಹೇಳಿದಂತ ವೇಳೆಯಲ್ಲಿ ಕೂಡ ಈತ ಅದಕ್ಕೆ ತಡೆ ಹಿಡಿದಿರ್ತಾನೆ. ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರಲ್ಲ. ಆಗ ಮುನಿರೆಡ್ಡಿ ಅವರು ಮಗಳನ್ನೇ ಸಮಾಧಾನ ಮಾಡಿರ್ತಾರೆ. ಆದ್ರೆ ಆಕೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಚರ್ಮ ರೋಗ ಕಾಯಿಲೆ ಇದೆ ಅಂತ ಹೇಳಿ ಆತ ಹೇಳ್ತಾ ಇರುವಂತದ್ದು. ಆದ್ರೆ ಅದೇ ರೀತಿಯಾಗಿ ಇದ್ದಿದ್ರೆ ಈತನು ಕೂಡ ಡಾಕ್ಟರ್ ಆಗಿದ್ದಾನೆ, ಆಕೆಯು ಕೂಡ ವೈದ್ಯರಾಗಿರೋದ್ರಿಂದಾಗಿ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗೇ ಇರೋದ್ರಿಂದಾಗಿ ಎಂತಹದ್ದೇ ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಅವರು ಪರಿಹಾರವನ್ನು ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಅದೇ ಒಂದು ನೆಪವನ್ನ ಮುಂದಿಟ್ಕೊಂಡು ಈತ ಆಕೆಗೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟು ಅನಸ್ತೇಶಿಯಾವನ್ನ ಕೊಟ್ಟು ಕೊಲೆ ಮಾಡುವ ಹಂತಕ್ಕೆ ಯಾಕೆ ಹೋದ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪೊಲೀಸರ ತನಿಖೆಯನ್ನ ಮಾಡಬೇಕು. ಒಂದು ವೇಳೆ ಏನಾದ್ರೂ ಆಕೆಗೆ ಕಾಯಿಲೆ ಇದ್ದಿದ್ದೇ ಆಗಿದ್ರೆ ಅದನ್ನ ಮುಚ್ಚಿಟ್ಟು ಈತನಿಗೆ ಮದುವೆ ಮಾಡಿಕೊಟ್ರ, ಹಾಗೇನಾದ್ರೂ ಮದುವೆ ಮಾಡಿಕೊಟ್ಟಿದ್ದೇ ಆದ್ರೆ ಸೊ ಈ ತರ ಮದುವೆ ಆದ ನಂತರ ಈತ ಟ್ರೀಟ್ಮೆಂಟ್ ಅನ್ನ ಕೊಡಬಹುದಾಗಿತ್ತು, ಆಕೆಗೆ ಕಾಯಿಲೆನ ವಾಸಿ ಮಾಡಿಸಬಹುದಾಗಿತ್ತು. ಒಂದ್ ವೇಳೆ ಏನಾದ್ರೂ ಮದುವೆ ಆದ ನಂತರ ಏನಾದ್ರೂ ಈ ಕಾಯಿಲೆ ಬಂದಿದ್ದೇ ಆದ್ರೆ ಆಗ ಬಿಟ್ಕೊಟ್ಬಿಡ್ತಾ ಇದ್ನ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಮದುವೆ ಆದ ನಂತರ ತನ್ನ ಹೆಂಡತಿಗೆ ಇದ್ದಂತ ಕಾಯಿಲೆನ ಈತ ಏನು ಟ್ರೀಟ್ಮೆಂಟ್ ಮೂಲಕ ಪರಿಹಾರವನ್ನು ಮಾಡ್ಕೊಳ್ಬಹುದಾಗಿತ್ತು. ಮುಚ್ಚಿಟ್ಟಿದ್ದಾರೆ ಅನ್ನುವಂತ ಒಂದೇ ರೀಸನ್ ಅನ್ನುವಂಥದ್ದು ಕೂಡ ಕಾಡುತ್ತೆ. ಅಲ್ಲದೆ ಈತನಿಗೆ ಸಾಕಷ್ಟು ಯುವತಿಯರ ಜೊತೆ ಕೂಡ ಒಂದು ಅಕ್ರಮ ಸಂಬಂಧ ಇತ್ತು, ಚಾಟ್ ಮಾಡ್ತಾ ಇದ್ದ, ಬೇರೆಯವರ ಜೊತೆ ಸಲಿಗೆಯಿಂದ ಇದ್ದ ಅನ್ನುವಂತಹ ಮಾಹಿತಿಗಳನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗೇನಾದ್ರೂ ಆಗಿದ್ದೇ ಆದ್ರೆ ಸೊ ಕೂತು ಎರಡು ಕುಟುಂಬದವರ ನಡುವೆ ಕೂಡ ಮಾತುಕತೆಯನ್ನು ಆಡಬಹುದಾಗಿತ್ತು. ಸೊ ಅದನ್ನ ಬಿಟ್ಟು ಇವರು ಹಳಿಯನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇಲ್ಲ. ಆದ್ರೆ ಈ ವಿಚಾರವನ್ನ ಹೊರತುಪಡಿಸಿದ್ರೆ ಸದ್ಯ ಈ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಕೃತಿಕಾವನ್ನ ಕೊಲೆ ಮಾಡಿರುವಂತಹ ಉದ್ದೇಶ ಏನು, ಯಾಕೋಸ್ಕರ ಈತ ಮಾಡ್ದ ಅನ್ನುವಂಥದ್ದು ಎಕ್ಸಾಕ್ಟ್ ರೀಸನ್ಗಳು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು. ಶರತ್, ಓಕೆ, ಹೋಲ್ಡಲ್ಲೇ ಇರಿ ವೆಂಕಟೇಶ್, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ನೋಡಿ, ಇದೇ ಹೇಳಿದ್ದು, ನಮ್ಮ ಆಸ್ತಿಗೆ ತಕ್ಕಂತೆ ಅಂತಸ್ತಿಗೆ ತಕ್ಕಂತೆ ಸರಿದೂಗುವಂಥ ಸಂಬಂಧ ಹುಡುಕಬೇಕು ಅಂತ ಹೇಳಿ ಹಂಗೋ ಹಿಂಗೋ ಮಾಡಿ ಅಗರ್ಭ ಶ್ರೀಮಂತರನ್ನೇ ಹುಡುಕಿ ಮದುವೆ ಮಾಡ್ತಾರೆ. ಆದರೆ ನೋಡಿ, ಹಿಂಗಾಗಿದೆ ಪರಿಸ್ಥಿತಿ. ಮೇಲ್ನೋಟಕ್ಕೆ ಹುಡುಗಿಗೆ ಅಂದರೆ ಕೃತಿಕಾಗೆ ಏನೋ ಕಾಯಿಲೆ ಇತ್ತು, ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದು ಆರೋಪ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಮಹೇಂದ್ರ ರೆಡ್ಡಿನೇ ಅಕ್ರಮ ಸಂಬಂಧನ ಇಟ್ಕೊಂಡಿದ್ದ ಇನ್ನೊಬ್ಬರ ಜೊತೆಗೆ ಸಲಿಗೆಯಿಂದ ಇದ್ದ, ಹಾಗಾಗಿ ಅದಕ್ಕೆ ಅಡ್ಡಿ ಆಗ್ತಾ ಇದ್ದಾಳೆ ಈಕೆ ಅಂತಂದ್ಬಿಟ್ಟು ಕೊಲೆ ಮಾಡಿದ್ದಾರೆ ಅನ್ನೋದು.